ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ಈ ವಿಡಿಯೋ ನಮ್ಮ ಬೆಂಗಳೂರಿನ ಜನಕ್ಕಾಗಿ. ಯಾಕೆ ಬೆಂಗಳೂರಿನ ಜನಕ್ಕೆ ಅಂತಂದರೆ, ನಿನ್ನೆ RCB ಗೆದ್ದ ಕಾರಣ, ಅಂದರೆ ನಮ್ಮ ಬೆಂಗಳೂರಿನ ಟೀಮ್ RCB ನಿನ್ನೆ IPL ಅಲ್ಲಿ 18 ವರ್ಷಗಳ ಬಳಿಕ ಒಂದು ವಿಜಯೋತ್ಸವನ ಆಚರಿಸಿದೆ ಹಾಗೂ IPL ಕಪ್ಪನ್ನು ಗೆದ್ದಿದೆ. ಆದರೆ ದುರಂತ ಏನು ಅಂದರೆ, ಅದರ ರೋಡ್ ಶೋ ಇವತ್ತ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇತ್ತು. ಆ ಒಂದು ಕಾರಣಕ್ಕೆ ಬೆಂಗಳೂರಿನಿಂದ ಹಲವಾರು ಕಡೆಗಳಿಂದ, ಬೆಂಗಳೂರಿನ ಹಲವಾರು ಏರಿಯಾಗಳಿಂದ ಅಲ್ಲಿಗೆ ಸುಮಾರು ಸಾಕಾಗಷ್ಟು ಜನ, ಅಂದರೆ ಹೆಚ್ಚು ಕಡಿಮೆ 1-1.5 ಲಕ್ಷ ಜನದಷ್ಟು ಸೇರ್ಕೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡಿಬೇಕಾಗಿದ್ದಂಥ ಫಂಕ್ಷನ್ನಲ್ಲಿ ನೂಕುನುಗ್ಗಲಿನ ಕಾರಣಕ್ಕಾಗಿ ಈಗ 10 ಜನಗಳು ಪ್ರಾಣವನ್ನು ಬಿಟ್ಟಿದ್ದಾರೆ. ಅದರಲ್ಲಿ 4 ಜನ ಹೆಣ್ಣು ಮಕ್ಕಳು ಹಾಗೂ 6 ಜನ ಗಂಡು ಮಕ್ಕಳು ಸತ್ತಿದ್ದಾರೆ. 18 ವರ್ಷಗಳ ಬಳಿಕ ಕಪ್ಪನ್ನು ನಮ್ಮ RCB ತಂಡ ಗೆದ್ದಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಆದರೆ ಈ ರೀತಿ ಒಂದು ರೋಡ್ ಶೋ ಆಗಬೇಕಾಗಿರುವಂತಹ ಸಂದರ್ಭದಲ್ಲಿ, ಆ ಒಂದು ವಿಜಯೋತ್ಸವನ ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿ ನೂಕನುಗ್ಗಲಿನಲ್ಲಿ ಈ ರೀತಿ ಬೆಂಗಳೂರಿನ ನಾಗರಿಕರು ಸಾವನ್ನಪ್ಪೋದು ತುಂಬಾ ವಿಷಾದಕರವಾದ ಸುದ್ದಿ ಇದು. ಆದ ಕಾರಣ ತಾವು ಯಾರು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಆಗಲಿ, ಹೈಕೋರ್ಟ್ ಕಡೆ ಆಗಲಿ ಹಾಗೂ ವಿಧಾನಸೌಧದ ರೋಡ್ ಆ ದಾರಿಗಳಲ್ಲಿ ಓಡಾಡೋರಾಗಿದ್ದರೆ, ಅಲ್ಲಿಗೆ ರೋಡ್ ಶೋಗೆ ಬರಬೇಕು ಅನ್ನೋ ಕಾರಣದಿಂದ ಇದ್ದರೆ ದಯವಿಟ್ಟು ಅಲ್ಲಿಗೆ ಬರಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಅಲ್ಲಿ ಇರುವಂತಹ ಸ್ಥಿತಿ ತುಂಬ ಗಂಭೀರವಾಗಿದೆ. ಪೊಲೀಸ್ನವರು ಎಷ್ಟೇ ಹೇಳಿದ್ರು ಯಾರೂ ಅಲ್ಲಿಂದ ಮನೆಗೆ ಹೋಗ್ತಾ ಇಲ್ಲ. ಈಗ ಬೋರಿಂಗ್ ಹಾಸ್ಪಿಟ್ಲಲ್ಲಾಗಲಿ, ಆಮೇಲೆ ವೈದೇಹಿ ಹಾಸ್ಪಿಟ್ಲಲ್ಲಾಗಲಿ ಆಲ್ರೆಡಿ 15 ಜನ ಗಾಯಾಳುಗಳಿದ್ದಾರೆ. ಅಂದರೆ ಕೈ ಮುರ್ಕೊಂಡಿರೋರು, ಕಾಲು ಮುರ್ಕೊಂಡಿರೋರು, ಮಸಲ್ ಕ್ಯಾಚ್ ಆಗಿರೋರು, ಈ ರೀತಿ ತುಂಬ ಜನ ಇದ್ದಾರೆ. ನಿಮ್ಮ ಮನೆಗಳಲ್ಲಿ ಒಬ್ಬೊಬ್ಬರೇ ಇರ್ತೀರಾ, ನಿಮ್ಮಿಂದ ಮನೆ ನಡೀತಾ ಇರುತ್ತೆ. ಆದ ಕಾರಣ ಗೆದ್ದಿರೋದಕ್ಕೆ ಮನೆಯಲ್ಲೇ ಸಂಭ್ರಾಚರಣೆ ಮಾಡಿ. ಏನೇ ಇದ್ರೂ, ಎಂಥ ಸಂದರ್ಭದಲ್ಲಿ ಆದ್ರೂ ನೀವು ಬದುಕಿದ್ರೆ ಅಷ್ಟೇ ಈ ರೀತಿ ಒಂದು ಸಂಭ್ರಮಾಚರಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆಯಲ್ಲಿ ವಯಸ್ಸಾಗಿರುವಂಥ ತಾಯಿ ತಂದೆ ನಿಮ್ಮ ಮೇಲೇ ಅವರು ಪ್ರೀತಿ ಇಟ್ಕೊಂಡಿರ್ತಾರೆ. ನಿಮ್ಮ ಫ್ಯಾಮಿಲಿ ಫುಲ್ಲು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ. ಆದ ಕಾರಣ ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆಗಾರಿಕರು. ಇಲ್ಲಿ ಪೊಲೀಸ್ ವ್ಯವಸ್ಥೆ ಎಷ್ಟು ಮಟ್ಟಿಗಿದೆಯೋ ಗೊತ್ತಿಲ್ಲ. 60,000 ಕೆಪಾಸಿಟಿ ಇರಬೇಕಾಗಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 1 ಲಕ್ಷ ಜನ ಬಂದರೆ ಕಂಟ್ರೋಲ್ ಮಾಡೋಕೆ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಆದ ಕಾರಣ ಸ್ನೇಹಿತರೆ, ಬೆಂಗಳೂರಿನ ನಾಗರಿಕರಲ್ಲಿ ಮಾಡಿಕೊಳ್ಳೋ ವಿನಂತಿ ಏನು ಅಂದರೆ, ದಯವಿಟ್ಟು ಈಗ ಸದ್ಯಕ್ಕೆ RCB ಸಂಭ್ರಮಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ದಯವಿಟ್ಟು ಯಾರೂ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬರಕ್ಕೆ ಹೋಗಬೇಡಿ. ಅಲ್ಲಿ ಈಗ ನೆರೆದಿರುವಂತಹ ಬೆಂಗಳೂರಿನ ತುಂಬ ಜನ ಪ್ರಜೆಗಳು, ಬೆಂಗಳೂರಿನ ನಾಗರಿಕರು ಪಾಪ ಸತ್ತೋಗಿರುವಂಥ ಮನೆಯವರೆಲ್ಲ ಅಲ್ಲಿ ಬಂದು ಗೋಳಾಡ್ತಾರದು ನೋಡೋಕ್ಕಾಗ್ತಾ ಇಲ್ಲ. ಆದ ಕಾರಣ ತಮ್ಮಲ್ಲಿ ವಿನಂತಿ, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. RCB ಅಭಿಮಾನಿಗಳಿಗೆ ಸುಮಾರು ಜನ ಅಲ್ಲಿಂದನೇ ವಿಶಸ್ ಮಾಡಲಿ. RCB ಗೆದ್ದಿರೋದಕ್ಕೆ ಎಲ್ಲರಿಗೂ ಸಂತೋಷವಾಗಿರಲಿ. ಆದರೆ ಈ ರೀತಿ ಒಂದು ಘಟನೆ ನಡೆಯೋದ್ರಿಂದ ಆ ಒಂದು ವಿಜಯೋತ್ಸವಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. 18 ವರ್ಷಗಳ ಬಳಿಕ ಗೆದ್ದಿರೋದಕ್ಕೆ ಈಗ ಆಲ್ರೆಡಿ 10 ಪ್ರಾಣಗಳು ಬಲಿ ಕೊಟ್ಟಾಗಿದೆ ಇವತ್ತು ಒಂದೇ ದಿವಸದಲ್ಲಿ. ದಯವಿಟ್ಟು ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಾದರೂ ನಿಮ್ಗೆ ಗೊತ್ತಿರೋವಂಥವ್ರಿಗಾಗಲಿ ಫೋನ್ ಮಾಡಿ ಹೇಳಿ ಆ ಕಡೆ ಹೋಗಬೇಡಿ ಅಂತ. ಧನ್ಯವಾದಗಳು ಸ್ನೇಹಿತರೆ.